ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತಿಗೆ 200ನೇ ದಿವಸ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡು, ಹೌದಾ? ನಮ್ಗೆ ಯಾರಿಗೂ ಈ ಹೋರಾಟ ಅವಶ್ಯಕತೆ ಇರಲಿಲ್ಲ. ಈ ಹೋರಾಟದ ಹಿಂದೆ ಹಲವಾರು ಕಾಣದ ಕೈಗಳು, ಸರ್ಕಾರ ನಡೆಸ್ತಿರ್ತಕ್ಕಂಥವರು ಕತ್ತಲಲ್ಲಿ ಕುಳಿತುಕೊಂಡು, 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಕಾನೂನನ್ನ ರಚನೆ ಮಾಡಿ ಈ ಬಡವರ, ದೀನದಲಿತರ, ಪ್ರಾಮಾಣಿಕ ರೈತರ ಆಸ್ತಿಯನ್ನ ಲೂಟಿ ಮಾಡಬೇಕು ಅನ್ನುವಂತ ಹುನ್ನಾರದಿಂದ ಮಾಡಿರ್ತಕ್ಕಂಥ ಈ ಕೆಲಸದ ವಿರುದ್ಧ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾದಂತ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಸನ್ಮಾನ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಈ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಶಾಸಕರುಗಳು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿರ್ತಕ್ಕಂಥ ನಮ್ಮ ರೈತರನ್ನ, ನಮ್ಮ ಬಡವರನ್ನ ಯಾಮಾರಿಸಿ ಕಾರ್ಡ್ ಕೊಟ್ಟು ರಾತ್ರಿ 12 ಗಂಟೆಯಲ್ಲಿ ಗೆದ್ದಂತ ಎಚ್ ಸಿ ಬಾಲಕೃಷ್ಣ ಅವರ ಹುನ್ನಾರ ಕೂಡ ಬಹಳ ಪ್ರಬಲವಾಗಿ ಇದೆ. ಅವರೆಲ್ಲ ಮಾತನಾಡ್ತಾ ಹೇಳ್ತಾರೆ. ಪಾಪ ನಿನ್ನೆ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಬಂದು ಇಲ್ಲಿರೋರೆಲ್ಲ ಡೂಪ್ಲಿಕೇಟ್ ರೈತರುಗಳಂತೆ. ನಾವೆಲ್ಲ ಇಲ್ಲಿ ಯಾರು ಒರಿಜಿನಲ್ ರೈತರಿಲ್ವಂತೆ. ಏನ್ರವ, ಏನ್ ಹೇಳ್ತೀರಿ ಇದಕ್ಕೆ? ಇಲ್ಲೆಲ್ಲರೂ ಕೂಡ ಯಾರೋ ಬ್ರೋಕರ್ಗಳು, ದಲ್ಲಾಳಿ, ಅವ್ರ ದಲ್ಲಾಳಿಗೋಸ್ಕರ ಹೋರಾಟ ಮಾಡ್ತಾ ಇದೀವಂತೆ. ಇವ್ರಿಗೆ ಏನಂತ ಕರಿಬೇಕು ಅಂತೇಳಿ ನಾನು ಹೇಳಲ್ಲ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅಲ್ಲ ಸ್ವಾಮಿ, 200ನೇ ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮ ಅಧ್ಯಕ್ಷರು ರಾಮಣ್ಣ ಅವರು, ಅವರ ಎಲ್ಲ ಕಮಿಟಿ ಸದಸ್ಯರು ಪಾಪ ಪ್ರಾಮಾಣಿಕವಾಗಿ ನಮ್ಮ ರೈತರ ಜಮೀನನ್ನ ನೀವು ಹೊಡಿಬೇಡಿ, ಲಪಾಯಿಸಬೇಡಿ, ನಮ್ಮ ಜಮೀನನ್ನ ನಮಗ್ ಬಿಟ್ಬಿಡಿ, ನಮ್ ಸವಾಸಕ್ಕೆ ಬರಬೇಡಿ ಅಂತೇಳಿ ದಮ್ಮಯ್ಯ ದಪ್ಪಯ್ಯ ಅಂತ ಕೇಳಿದ್ರು ಕೂಡ ಇವತ್ತವರೆಗೂ ಸೌಜನ್ಯಕ್ಕೋಸ್ಕರ ಇಲ್ಲಿ ನನ್ನ ತಾಯಂದಿರಿದ್ದಾರೆ, ನನ್ನ ಯುವಕ ಸ್ನೇಹಿತರಿದ್ದಾರೆ, ರೈತ ಬಂಧುಗಳಿದ್ದಾರೆ ಅಂತ ಕನಿಷ್ಠ ಕಾಳಜಿಯನ್ನು ತೋರಿಸ್ತೇನೆ. ಒಂದೇ ಒಂದು ಕ್ಷಣ ನೀವು ಇಲ್ಲಿ ಬಂದು ನೀವು ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಅಧಿಕಾರದಲ್ಲಿ ಆ ಚೇರಲ್ಲಿ ಕುತ್ಕೊಳ್ಳಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಅಂತೇಳಿ ನಮ್ ಜನ ಇವತ್ತು ಕೇಳಕ್ಕೆ ಇಲ್ಲಿ ಬಂದು ಸೇರಿರೋದು ನಾವು. ಹೌದಾ ಅಲ್ವಾ? ಯೋಗ್ಯತೆ ಇದೆಯಾ ಅವ್ರಿಗೆ? ಯಾಕೆ ಸ್ವಾಮಿ ಕೂತಿದ್ದೀರಿ? ನಿಮ್ಗೆ ಇವತ್ತು ಅಧಿಕಾರ ಇದೆ. ನಿಮ್ಗೆ ಅಧಿಕಾರಿಗಳು, ಕೆಲವರು, ಎಲ್ಲ ಅಧಿಕಾರಿಗಳಿಗೆ ಹೇಳಲ್ಲ, ಕೆಲವು ಅಧಿಕಾರಿಗಳು ನನ್ನ ಮಾತು ಕೇಳ್ತಾ ಇದ್ದಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ನಾವು ಹೇಳ್ದಂಗೆ ಕುಣಿತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ತೋಳ್ಬಲ, ನನ್ನ ಹಣಬಲ ತೋರಿಸ್ಬಿಟ್ಟು 10,000 ಎಕರೆನ ನಾನು ಭೂಮಿನ ಹೊಡಿಬೇಕು ಅಂತೇಳಿ ನೀವು ಸಂಚು ಮಾಡಿದಿರಲ್ಲ, ನಿಮಗೆ ಧಿಕ್ಕಾರ ಕೂಗ್ಬಾರ್ದಾ? ನಿಮ್ಗೆ ಗೆರಾವ್ ಹಾಕ್ಬಾರ್ದಾ? ನಿಮ್ಮ ಈ ಕೆಲಸಕ್ಕೆ ನಿಮ್ಗೆ ಶಾಪ ಹಾಕ್ಬಾರ್ದ ನಮ್ಮ ರೈತರು? ಅದನ್ನ ಕೇಳಕ್ಕೆ, ಆ ಕೆಲಸ ಮಾಡಕ್ಕೆ ಇವತ್ತು ಬೀದಿ, ಇವತ್ತು ಬೈರಮಂಗಲ ಸರ್ಕಲ್ ಅಲ್ಲಿ ಪ್ರಾಮಾಣಿಕವಾಗಿ ಬಂದಿರತಕ್ಕಂತ ರೈತರು, ಇಲ್ಲಿ ಯಾರು ಹಣ ಕೊಟ್ಟು ತಂದಿರತಕ್ಕಂತ ರೈತರಲ್ಲ. ಅಯ್ಯೋ ದೇವೇಗೌಡರು ಮಾಡಿದ್ದು, ಅಯ್ಯೋ ಕುಮಾರಣ್ಣ ಮಾಡಿದ್ದು, ಅಯ್ಯೋ ಯಡಿಯೂರಪ್ಪನವ್ರು ಮಾಡಿದ್ದು. ರೇ ಸ್ವಾಮಿ, ನಿಮ್ಗೆ ಏನಾದ್ರು ಕಾಳಜಿ ಇದ್ರೆ, ಯೋಗ್ಯತೆ ಇದ್ರೆ, ನೆನ್ನೆ ಹೇಳಿದಿರಲ್ವೇ ಕುಮಾರಸ್ವಾಮಿ ಅವರು ಮಾಡಿದ್ದು ಅಂತ. ಕುಮಾರಸ್ವಾಮಿ ಅವರು ಮಾಡಿದ್ದು ಒಂದೇ ಒಂದು ನೋಟಿಫಿಕೇಶನ್ ತೋರಿಸ್ರಿ, ಈ ಕ್ಷಣದಿಂದ ಈ ರೈತರನ್ನ ನಾವೇ ಕೈ ಕಾಲಿಡಿದು ಒಪ್ಪಿಸ್ತೀವಿ. ಹೌದು, ನಮ್ ತಪ್ಪಾಗಿದೆ, ಒಂದೇ ಒಂದು ನೋಟಿಫಿಕೇಶನ್ ತೋರಿಸಿ. ಸುಳ್ಳೇಳಕ್ಕೆ ನೀವು ನಿಮ್ನ ಯಾರು ಕೇಳೋರಿಲ್ಲ. ನಾವು ಹೇಳಿದ್ದೆ ಸತ್ಯ. ಇಲ್ಲಿ ನಮ್ಮ ಜಿಲ್ಲೆನಲ್ಲಿ
ನನ್ನ ತಮ್ಮನ್ನ ಪ್ರಾಧಿಕಾರಕ್ಕೆ ನಿರ್ದೇಶಕರು ಮಾಡಿದ್ರು ಯಾರು ಕೇಳಲ್ಲ, ನನ್ನ ಸಂಬಂಧಿಕರು ಮಾಡಿದ್ರು ಯಾರು ಕೇಳಲ್ಲ ಅಂತ ಹೇಳಿ ನೀವು ಆಡಿದ್ದೇ ಆಟ ಉಡಿದ್ದೇ ಲಗ್ಗೆ ಅಂದ್ರೆ ಇವತ್ತು ನಮ್ಮ ರೈತರು ಬುದ್ಧಿ ಇದೆ, ರೈತರ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ರೈತ ಮಹಿಳೆಯರು ವಿವೇಕತೆಯನ್ನ ಗೊತ್ತಿದೆ. ಇವತ್ತು ಅವರ ಕೈಯಲ್ಲೆಲ್ಲ ಮಾಧ್ಯಮ ಇದೆ. ನಿಮಗೆ ಅಲ್ಲೇ ಬಂದು ಚೀತು ಅನ್ಬೇಕಾಗಿಲ್ಲ ಸ್ವಾಮಿ, ನಿಮ್ ಮನೆ ಬಾಗ್ಲಿಗೆ ಬಂದು ಈ ಸರ್ಕಾರ ನಡೆಸೋರ್ಗೆ ಈ 10,000ಕ್ಕೆ ಹೊಡೆಯಕ್ಕೆ ಬಂದಿರ್ತಕ್ಕಂಥವ್ರು ನಿಮ್ ಮನೆ ಬಾಗ್ಲಿಗೆ ಬಂದು ಚೀತು ಅನ್ಬೇಕಾಗಿಲ್ಲ. ನಿಮ್ ಮನೆ ಬಾಗ್ಲಿಗೆ ಬಂದು ಪೊರ್ಕೆನೋ ಚಪ್ಪಲಿನೋ ಹಿಡ್ಕೊಂಡು ತೋರಿಸ್ಬೇಕಾಗಿಲ್ಲ. ಇವತ್ತು ನಮ್ಮ ಜನ ಕೈಲಿ ಮೊಬೈಲ್ ಅಲ್ಲಿ ಇವತ್ತಿದೆ. ಯಾವ ನಿಮ್ಮ ಅಧಿಕಾರಿಗಳಿಗೆ, ಯಾವ ನಿಮ್ಮ ಪೊಲೀಸ್ ಗಿರಿಗೆ, ಯಾವ ನಿಮ್ಮ ಪಟಾಲಂಗಳಿಗೆ ಇವತ್ತು ಮಹಿಳೆಯ, ಮಕ್ಕಳ, ರೈತರ ಇಡೀ ಶಾಪ ನಿಮಗೆ ತಟ್ತಾ ಇದೆ ಅನ್ನೋದನ್ನ ನೀವು ಮರಿಬೇಡಿ. ಅವತ್ತು ಯೋಜನೆ ಮಾಡಿದ್ದು ಕುಮಾರಸ್ವಾಮಿ ಅವರು 5 ಕಡೆ ಟೌನ್ಶಿಪ್ ಮಾಡಬೇಕು ಅಂತ. ಇವತ್ತೇನು ಹೋರಾಟ ಮಾಡ್ತಿದ್ದೀರಲ್ಲ ಟೌನ್ಶಿಪ್ ಬೇಕು ಅಂತ ಮಾನ್ಯರೇ, ಈ ಭಾಗದ ಮಹಾನುಭಾವರು ಬಹಳಷ್ಟು ಜನ ಇದ್ದಾರೆ. ಅವತ್ತು ಈ ಹೋರಾಟವನ್ನ ಅವತ್ತು ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಹೊಟ್ಟಂತ ಈ ಟೌನ್ಶಿಪ್ ಅನ್ನ ಕೋರ್ಟ್ ಕಳಿಸ್ತಾರೆ. ಯಾರು ಸ್ವಾಮಿ? ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಸಿಎಂ ಲಿಂಗಪ್ಪಾಜಿ ಅವರು ಇದ್ದಾರೆ. ಯಾರು ಕಳಿಸಿದ್ರು? ಇದೇ ನೈಸ್ ಕಂಪ್ನಿಯ ಅಶೋಕ್ ಕಿಣಿ ಹತ್ರ ದುಡ್ಡು ತಗೊಂಡು ನೀವು ಈ ಟೌನ್ಶಿಪ್ ಹಾಕ್ಬಿಟ್ರೆ ನನಗೆ ಎಲ್ಲ ಹಿನ್ನಡೆ ಆಗ್ತದೆ ಅಂತ ಹೇಳಿ ಅವತ್ತು ಇದೇ ಜನನ ಎತ್ಕಟ್ಟಿ ನೀವು ಕೋರ್ಟ್ ಕಳಿಸಿ, ಅವತ್ತು ಕೃಷ್ಣಾದಲ್ಲಿ ಸಭೆಗಳು ಮಾಡಿಸಿ, ವಿಧಾನಸೌಧದಲ್ಲಿ ಸಭೆಗಳು ಮಾಡಿಸಿ, ಅವತ್ತು ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು 5-6 ಸಭೆಗಳನ್ನ ಮಾಡಿಸಿದ್ರು. ಹೌದಾ ರಮಣರೇ? ಏನ್ ಹೇಳಿದ್ರಿ ನೀವೆಲ್ಲ? ಹಣ ಬೇಡ ಈ ಯೋಜನೆ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಎಂದಾಗ ಈ ಯೋಜನೆಯಿಂದ ಹಿಂತರಿಸಂತ ಏಕೈಕ ರೈತರ ಪರವಾಗಿ, ರೈತರ ಧ್ವನಿಯಾಗಿ, ಹೃದಯ ಶ್ರೀಮಂತಿಕೆಯಿಂದ ಒಂದು ತಾಯಿ ಹೃದಯ ಉಳ್ಳವಂತ ಒಬ್ಬ ಜನನಾಯಕ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಕುಮಾರಸ್ವಾಮಿ ಅನ್ನೋದನ್ನ ಯಾರು ಮರೆಯಲ್ಲ. ಈಗ ಮಾತಾಡ್ತಾರೆ ಕುಮಾರಣ್ಣ ನಿಮ್ಗೆ ವರ್ಚುವಲ್ ಮೀಟಿಂಗ್ ಅಲ್ಲಿ ಈ LED ಸ್ಕ್ರೀನ್ ಹಾಕಿರೋದು ದೆಹಲಿಯಿಂದ ಮಾತನಾಡ್ತಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇಲ್ಲದೆ 10 ಸಾರಿ ಕರೆಸ್ತಿದ್ದೆ. ಅವ್ರಿಗೆ 3 ಬಾರಿ ಮತ್ತೆ ಹಾಸ್ಪಿಟಲೈಸ್ ಆದ್ರೂ ಕೂಡ ನಮ್ಮ ರೈತರಿಗೆ ನಾನು ಇದ್ದೀನಿ ಈ ವಿಚಾರದಲ್ಲಿ. ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದಾರಲ್ಲ ಸ್ವಾಮಿ ಈ ಜಿಲ್ಲೆ ಜನ, ಬಿಟ್ಬಿಡಿ ನೀವು. ನಮ್ಮ ರೈತರಿಗೆ ಏನೋ ಒಳ್ಳೇದ್ ಮಾಡಬೇಡಿ ನೀವು. ಯಾರು ಬಂದಿದ್ರು ಸ್ವಾಮಿ ನಿಮ್ಮ ಮನೆ ಬಾಕ್ಲಿಗೆ ನಮ್ಗೆ ಒಳ್ಳೇದ್ ಮಾಡಿ ನಮ್ಗೆ ಲ್ಯಾಂಡ್ ಅಕ್ವಿಷನ್ ಮಾಡ್ಬಿಡಿ ಅಂತ ಯಾರನ್ನ ಬಂದಿದ್ರಾ? ಬಾಲಕೃಷ್ಣರ ಮನೆ ಹತ್ರಕ್ಕೆ ಯಾರನ್ನ ಹೋಗಿದ್ರಾ? ಡಿ ಕೆ ಸುರೇಶ್ ಅವ್ರ ಮನೆ ಹತ್ರಕ್ಕೆ ಹೋಗಿದ್ರಾ? ಡಿ ಕೆ ಶಿವಕುಮಾರ್ ಮನೆ ಹತ್ರಕ್ಕೆ ಹೋಗಿದ್ರ ಸ್ವಾಮಿ? ನಿಮ್ಗೆ ಯಾರೋ ಒಬ್ಬ ಅಧಿಕಾರಿ, ಒಬ್ಬ ಕಮಿಷನರ್ ಸಿಕ್ಬಿಟ್ಟವ್ರೆ, ಒಬ್ಬ ಅಧಿಕಾರಿ ಮಾರುತಿ ಪ್ರಸನ್ನ ಅಂತ ವ್ಯಕ್ತಿ ಏನ್ ಓಲನ್ಸೋಲ್ ಅವ್ರದೇ ಅಂತೆ, ಏನ್ ಇಲ್ಲಿ ಬಂದ್ ರೈತರಿಗೆ ಧಮಕಿ ಹಾಕೋದಂತೆ, ಏನ್ ಚುಕ್ಕಿ ಇಟ್ಬಿಟ್ಟು ಹೊಟ್ಟೈತೀನಿ ನಾನು, ನೀವು ಜಮೀನ್ ದುಡ್ಡೇ ತಗೊಳಕ್ಕಾಗಲ್ಲ ಅಂತ ಹೇಳಿ ಬಂಡಲ್ ಬಿಡ್ತಾರಂತೆ. ನಾನು ಹೇಳ್ದೆ ಅವತ್ತು, ಇನ್ ಬಹಳ ದಿನ ಉಳಿದಿಲ್ಲ ನಿಮ್ ಸರ್ಕಾರ, ಅಮ್ಮಮ್ಮ ಅಂದ್ರೆ ಇನ್ನೊಂದು ವರ್ಷ. ಯಾರ್ಯಾರ ಅಧಿಕಾರಿಗಳು ನಮ್ಮ ರೈತರನ್ನ ಇವತ್ತು ಹಿಂಸಿಸ್ತಾ ಇದ್ದೀರಿ, ರಕ್ತಪಾತ ನಡಿಬೇಕು ಅಂತ ಹೇಳಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ, ಅಣ್ತಂದಿರ್ಗೆ ಎತ್ಕಡ್ತಾ ಇದ್ದೀರಿ, ಅಕ್ಕ ತಂಗಿದಿರ್ನ ಎತ್ಕಡ್ತಾ ಇದ್ದೀರಿ, ಅಣ್ತಂದಿರ್ಗೆ ಇವತ್ತು ಬುಡಗಳು ಬಿಚ್ಕೋಬೇಕು, ಮರಳುಗಳಾಗೋ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಗಲ್ಬೆ ತಂದಿಕ್ತಿದ್ದೀರಿ. ನಿಮ್ನ ಗುರ್ತಿಟ್ಟು ನಿಮಗೆ ಕಾಟ ಕೊಡುವಂತ ಕಾಲ ಇನ್ ಕೇವಲ 1 ವರ್ಷ ಇದೆ. ಜ್ಞಾಪಕ ಮಾಡಿಕೊಳ್ಳಿ ಅಧಿಕಾರಿಗಳೇ.